ಹಾಯ್, ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವ್ಯಕ್ತಿ. ಪ್ರತಿದಿನ ರಾತ್ರಿ ಕಿವಿ ಮಾತು ಅಂತ ಶೋ ನಡೆಸ್ಕೊಡ್ತೀನಿ. ರಾತ್ರಿ 9 ಗಂಟೆಯಿಂದ 12 ಗಂಟೆ 92.7 ಬಿಗ್ ಎಫ್ ಎಂ ಅಲ್ಲಿ. ಸೊ ಸದ್ಯಕ್ಕೆ ನನ್ನ ಜೊತೆ ಒಬ್ರು ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಗೋವರ್ಧನ್ ರೆಡ್ಡಿ ಅಂತ. ಇವರು ಏಸ್ಟರ್ CMI ಹಾಸ್ಪಿಟಲ್ ಅಲ್ಲಿ ಮೂತ್ರಪಿಂಡ ತಜ್ಞರಾಗಿದ್ದಾರೆ. ಅಂಡ್ ಈ ಸ್ಪೆಷಲೈಸ್ ಇನ್ ದ ಫೀಲ್ಡ್ಸ್ ಆಫ್ ಆನ್ಕಾಲಜಿ ಅಂಡ್ ರೀನಲ್ ಟ್ರಾನ್ಸ್ಪ್ಲಾಂಟೇಶನ್. ಅಂದ್ರೆ ಕಿಡ್ನಿನ ಮತ್ತೊಬ್ಬರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಆ ಬಹಳ ಕ್ರೂಷಿಯಲ್ ಆಗಿರುವಂತಹ ಟಾಸ್ಕ್ ನ ಸರ್ಜರಿನ ಕಂಡಕ್ಟ್ ಮಾಡ್ತಾರಲ್ಲ ಆ ಡಾಕ್ಟರ್. ಸದ್ಯಕ್ಕೆ ನನ್ನ ಜೊತೆ ಇರುವಂತಹ ಗೋವರ್ಧನ್ ರೆಡ್ಡಿ ಸರ್. ಹಾಯ್, ನಮಸ್ತೆ, ವೆಲ್ಕಮ್ ಟು ಮೈ ಶೋ. ನಮಸ್ಕಾರ, ಥ್ಯಾಂಕ್ ಯು. ಹೇಗಿದ್ದೀರಿ ಸರ್? ಡೂಯಿಂಗ್ ವೆಲ್, ಚೆನ್ನಾಗಿದ್ದೀವಿ. ಫಸ್ಟ್ ಆಫ್ ಆಲ್ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕೊರೋನಾ ವಾರಿಯರ್ ಆಗಿ ನಿಮ್ಮ ಸೇವೆನ, ನೀವು ಓದಿರುವಂತಹ ವಿದ್ಯೆನ ಇವತ್ತಿಗೂ ನೋಡಿ, ಇಂಥ ಪ್ಯಾಂಡಮಿಕ್ ಟೈಮ್ ಅಲ್ಲೂ ನಮಗ್ ದಾರಿ ಎರಿತಾ ಇರೋದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಅ ಪ್ಲೆಜರ್ ಟು ವರ್ಕ್ ಫಾರ್ ಪೀಪಲ್. ಅಬ್ಸಲ್ಯೂಟ್ಲಿ. ಸೊ ಡಾಕ್ಟರ್, ಹೇಳಿ, ಈಗ ಪ್ರಾಸ್ಟೇಟ್ ಅಂದ್ರೆ ಏನು? ಪ್ರಾಸ್ಟೇಟ್ ಬಗ್ಗೆ ಸಿಕ್ಕಾಪಟ್ಟೆ ವಿಚಾರಗಳನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಬಹಳ ಡಿಸ್ಕಸ್ ಮಾಡಿದೀವಿ. ಸೊ ನಿಮ್ಮ ಜೊತೆಯಲ್ಲಿ ಮಾತಾಡ್ಬೇಕಾದ್ರೆ ಇದು ನನ್ನ ಮೊದಲನೇ ಸಂದರ್ಶನ. ಸೊ ಪ್ರಾಸ್ಟೇಟ್ ಅಂದ್ರೆ ವಾಟ್ ಇಸ್ ಪ್ರಾಸ್ಟೇಟ್ ಅಂದ್ರೆ ಜನಗಳಿಗೆ ಬಹಳ ಕ್ಲಿಯರ್ ಆಗಿ ತಿಳಿಸ್ಬೇಕು ಅಂದ್ರೆ. ಪ್ರಾಸ್ಟೇಟ್ ಅನ್ನೋದು ಒಂದು ಸ್ಮಾಲ್ ಗ್ಲ್ಯಾಂಡ್. ಅದು ಒಂದು ಸ್ಮಾಲ್ ಒಂದು ವಾಲ್ನೆಟ್ ಸೈಜ್ ಇರ್ತದೆ. ಅದೊಂದು ಯೂರಿನ್ ಬರುವಂತ ದಾರಿಯಲ್ಲಿ, ನಮ್ಮ ಮೂತ್ರ ಪಿಂಡ ಇರುವಂತ ದಾರಿಯಲ್ಲಿ, ಅಲ್ಲಿಂದ ವಾಪಸ್ ಕೆಳಗಡೆ ಬರುವಂತ ಜಾಗದಲ್ಲಿ ಅದು ಇರ್ತದೆ. ಇದು ಸಾಮಾನ್ಯವಾಗಿ ಇರೋದು ಮೇಲ್ಸ್ ಅಲ್ಲೇ. ಆಮೇಲೆ ಇದು ಏನಾಗತ್ತೆ, ನಾರ್ಮಲ್ ಆಗಿ ಏನು ತೊಂದರೆ ಕೊಡಲ್ಲ. ಬಟ್ ವಯಸ್ಸಾಗುತ್ತಾ ಆಗುತ್ತಾ ಅದು ಏನಾಗುತ್ತೆ, ದೊಡ್ಡದಾಗತ್ತೆ. ದೊಡ್ಡದಾಗೋದ್ರಿಂದ ಅದರಿಂದ ಸ್ವಲ್ಪ ಜನಕ್ಕೆ ಪ್ರಾಬ್ಲಮ್ಸ್ ಆಗಬಹುದು. ಓಕೆ. ಸೊ ಈಗ ಡಾಕ್ಟರ್, ಬೇಸಿಕಲಿ ಯಾವ ತರ ಕಂಡೀಷನ್ ಗಳು ಬರುತ್ತೆ, ಯಾವ ತರ ಡಿಸೀಸ್ ಗಳು ಬರುತ್ತೆ ಪ್ರಾಸ್ಟೇಟ್ ಪರ್ಟಿಕ್ಯುಲರ್ ಸಂಬಂಧಪಟ್ಟ ಹಾಗೆ? ಅಂದ್ರೆ ಪ್ರಾಸ್ಟೇಟ್ ವಯಸ್ಸು ಇದು ನೋಡಿದ್ರೆ, ಚಿಕ್ಕ ವಯಸ್ಸಲ್ಲಿ ನಾರ್ಮಲಿ ಪ್ರಾಸ್ಟೇಟ್ ಅಲ್ಲಿ ಇನ್ಫೆಕ್ಷನ್ಸ್ ಆಗ್ಬೋದು. ಅದನ್ನ ನಾವು ಪ್ರಾಸ್ಟೇಟೈಟಿಸ್ ಅಂತೀವಿ. ಅದ್ರಲ್ಲೂ ಸ್ವಲ್ಪ ಜನಕ್ಕೆ ಅಕ್ಯೂಟ್ ಆಗಿ, ಅಂದ್ರೆ ಸ್ವಲ್ಪ ದಿವಸ ಇದ್ದು ಹೋಗ್ಬಿಡುವಂತ ಒಂದು ಕಾಯಿಲೆ ಆಗಿರ್ಬೋದು. ಇಲ್ಲ ಕೆಲವೊಂದ್ ಜನಕ್ಕೆ ಏನಾಗಿರ್ತದೆ ಅಂದ್ರೆ ಪದೇ ಪದೇ ಬರ್ತಾ ಇರ್ತದೆ, ಬಹಳ ದಿವಸ ಅಷ್ಟು ಇರ್ತದೆ. ಟ್ರೀಟ್ಮೆಂಟ್ ಕೊಟ್ಟರು ಸಹ ಕಡಿಮೆ ಇರ್ತದೆ. ಅದನ್ನ ನಾವು ಕ್ರಾನಿಕ್ ಪ್ರಾಸ್ಟೇಟೈಟಿಸ್ ಅಂತೀವಿ. ಕೆಲವೊಂದ್ ಜನಕ್ಕೆ ಜಸ್ಟ್ ಅದು ಎನ್ಲಾರ್ಜ್ ಆಗ್ಬಿಟ್ಟು, ಅದು ದೊಡ್ಡದಾಗ್ಬಿಟ್ಟು ಯೂರಿನ್ ಮೂತ್ರ ಬರೋ ದಾರಿಯನ್ನ ಬ್ಲಾಕ್ ಮಾಡಿ, ಯೂರಿನ್ ಮಾಡೋದ್ರಲ್ಲಿ, ಅಂದ್ರೆ ಮೂತ್ರ ಮಾಡೋದ್ರಲ್ಲಿ ಅವ್ರಿಗೆ ಪ್ರಾಬ್ಲಮ್ಸ್ ಇರುತ್ತೆ. ಅದು ಒಂದು ನಾರ್ಮಲ್ ಎನ್ಲಾರ್ಜ್ಮೆಂಟ್ ಅಂತೀವಿ. ಬಟ್ ಕೆಲವೊಂದ್ ಜನದಲ್ಲಿ ಅದ್ರಲ್ಲೂ ಕ್ಯಾನ್ಸರ್ ಆಗ್ಬಿಟ್ಟು ಅದನ್ನು ಇದೇ ತರ ಪ್ರಾಬ್ಲಮ್ಸ್ ಕೊಡಬಹುದು. ಕ್ಯಾನ್ಸರ್ ಅಂತೀವಿ. ಡಾಕ್ಟರ್, ಇದು ಹೊರಗಡೆ ಇರುವಂತಹ ಟೆಸ್ಟಿಕಲ್ಸ್ ಅಲ್ಲ, ಇದು ಒಳಗಡೆ ಇರುವಂತಹ ಗ್ಲ್ಯಾಂಡ್ಸ್ ಅಲ್ವಾ ಇದು? ಇದು ಬಂದ್ಬಿಟ್ಟು ಮೂತ್ರಪಿಂಡ ಕೆಳಗಡೆ ಇರುವಂತದ್ದು. ಇನ್ಸೈಡ್ ಇಂಟರ್ನಲ್ ಆರ್ಗನ್ ಇದು. ಓಕೆ. ಈಗ ಬೇಸಿಕಲಿ ಕೆಲವರಿಗೆ, ನನಗೆ ಇನ್ಫ್ಯಾಕ್ಟ್ ರೀಸೆಂಟ್ ಇಂಟರ್ವ್ಯೂಸ್ ಗಳಲ್ಲಿ ನನಗೊಂದು ಮೆಸೇಜ್ ಬಂದಿತ್ತು. ದೇ ಸೇ ಒನ್ ಟೆಸ್ಟಿಕಲ್ ಇಸ್ ಬಿಗರ್ ದನ್ ದ ಅದರ್ ಒನ್. ಇಸ್ ದಟ್ ಅ ನಾರ್ಮಲ್ ಕಂಡೀಷನ್? Yeah, that is normal conditions. Most of the time, one testis may be bigger than other. The comparatively small changes ಇರ್ತದೆ. ಆಮೇಲೆ ಕೆಲವೊಂದ್ ಜನಕ್ಕೆ ಏನಾಗಿರ್ತದೆ, ಒಂದು ಮೇಲೆ ಇರ್ತದೆ, ಒಂದು ಕೆಳಗಡೆ ಇರ್ತದೆ. ಅದು ನಾರ್ಮಲ್. ದಟ್ ಈಸ್ ನಾಟ್ ಅಬ್ನಾರ್ಮಲ್. ಅದೇನಂದ್ರೆ ಒಂದು ಹುಟ್ಟುತ್ತಾ ಇದೆಲ್ಲ ಈ ಅಬ್ನಾರ್ಮಲಿಟೀಸ್ ನ ಅಷ್ಟೊಂದು ಬಹಳ ದೀರ್ಘವಾಗಿ ಯಾರು ನೋಡ್ರಲ್ಲ. ನಾನು ಮದುವೆ ಆಗಿದೆ, ಇತ್ತೀಚಿನ ದಿನಗಳಿಗೆ ಗೊತ್ತಾಗ್ತಿದೆ ನನಗೆ, ಯಾಕೋ ಇದೇನ ಐ ಆಮ್ ಟ್ರಾಮಟೈಸ್, ನನಗೆ ಗೊತ್ತಾಗ್ತಿಲ್ಲ ಅಂತ. ಐ ಸೆಡ್, ಸೂಕ್ತ ತಜ್ಞರನ್ನ ದಯವಿಟ್ಟು ಭೇಟಿ ಮಾಡಿ, ಬಿಕಾಸ್ ಮೆಂಟಲ್ ವೆಲ್ನೆಸ್ ಆಲ್ಸೋ ಇಂಪಾರ್ಟೆಂಟ್ ಅಲ್ವಾ? ತಲೆಲೆಲ್ಲ ಇಟ್ಕೊಳ್ಳಿ. ಹಾಫ್ ಆಫ್ ದಿ ಥಿಂಗ್ಸ್ ಕುಡ್ ಬಿ ಜಸ್ಟ್ ಎ ನಾರ್ಮಲ್ ಥಿಂಗ್. ಜಸ್ಟ್ ಒಂದು ರೀಕನ್ಫರ್ಮೇಶನ್ ಮಾಡ್ಕೊಂಡ್ರೆ ಅವ್ರಿಗೆ ಒಂದ್ ಸ್ವಲ್ಪ ಮೆಂಟಲಿ ಪೀಸ್ ಬರ್ತದೆ ಅಷ್ಟೇ. ನಿಮ್ಮ ಪರ್ಮಿಷನ್ ತಗೊಳ್ತಾ ಇದೀನಿ, ಅವ್ರಿಗೆ ಒಂದು ಮೆಸೇಜ್ ಕೇಳುತ್ತೆ. Unless and until it is not obstructing your life, your family life, and it is not painful to you, you are happy ಅಂತ. ಸರಿನಾ ಡಾಕ್ಟರ್ ನಾನು ಹೇಳಿದ್ದು? ನಾನು ಮೆಸೇಜ್ ಕಳ್ಸಿದ್ದ ಅವ್ರಿಗೆ? ಹೌದೌದು. ಈಗ ದಟ್ ಈಸ್ ಕರೆಕ್ಟ್. ಅನ್ಲೆಸ್ ನಿಮಗೆ ಏನೇನ ಬಹಳ ದೊಡ್ಡದಾಗ್ತಾ ಇದೆ ಅಂದಾಗ ಮಾತ್ರ ಡಾಕ್ಟರ್ ಡೆಫಿನೆಟ್ಲಿ ನೋಡ್ಬೇಕಾಗತ್ತೆ. ಇಲ್ಲ ಸುಮ್ನೆ ಸ್ಮಾಲ್ ಚೇಂಜಸ್, ಆಮೇಲೆ ಒಂದ್ ಸ್ವಲ್ಪ ದಪ್ಪ ಇರೋದು, ಇಲ್ಲ ಸ್ವಲ್ಪ ಮೇಲೆ ಇರುವಂತಹದ್ದು ಕಂಡೀಷನ್ಸ್ ಕ್ವೈಟ್ ಸಮ್ ಟೈಮ್ ಇಟ್ಸ್ ನಾರ್ಮಲ್ ಅಂತ. ಓಕೆ, ಸೂಪರ್ ಡಾಕ್ಟರ್. ಈಗ BPH ಅಂತ ಹೇಳ್ತೀವಿ, ಬಿನೈನ್ ಪ್ರಾಸ್ಟೆಟಿಕ್ ಹೈಪರ್ಪ್ಲಾಸಿಯಾ. ಇದ್ರ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲುವಂತ ವಿಚಾರ ಇದಂದ್ರೆ ಏನು, ಜನಗಳಿಗೆ ವಿಚಾರ ತಿಳಿಸೋದಾದ್ರೆ? ಅಂದ್ರೆ BPH ಅನ್ನೋದು ಅಂದ್ರೆ ಎನ್ಲಾರ್ಜ್ಮೆಂಟ್ ಆಫ್ ದಿ ಪ್ರಾಸ್ಟೇಟ್. ಇದು ಆಗ್ಲೇ ತಿಳಿಸ್ದಂಗೆ ಇದೊಂದು ನಾರ್ಮಲಿ ಏಜ್ ಆಗ್ತಾ ಅದು ದೊಡ್ಡದಾಗುವಂತ ಒಂದು ಸಮಸ್ಯೆ. ಇದು ಬಂದ್ಬಿಟ್ಟು ಬೇಸಿಕ್ಲಿ ನಮ್ಮಲ್ಲಿರುವಂತ ಹಾರ್ಮೋನ್,
ಟೆಸ್ಟೋಸ್ಟೆರಾನ್ ಅಂತ ಹಾರ್ಮೋನ್ ಇರೋದ್ರಿಂದ ಅದೇನಂತ ಸ್ಟಿಮ್ಯುಲೇಟ್ ಮಾಡ್ತಾನೆ ಇರ್ತದೆ. ಮಾಡ್ತಾ ಇರೋದ್ರಿಂದ ಅದು ದೊಡ್ಡದಾಗತ್ತೆ. ಓಕೆ ದೊಡ್ಡದಾಗ್ಬಿಟ್ಟು ಅದೇ ಇದನ್ನ ಏನಂತೀವಿ, ಬಿನೈನ್ ಅಂತೀವಿ. ಅಂದ್ರೆ ಇದು ಸುಮ್ಮನೆ ಎನ್ಲಾರ್ಜ್ ಆಗಿದೆ ಹೊರತು ಅದರಲ್ಲಿ ಕ್ಯಾನ್ಸರ್ ಇಲ್ಲ. ಅದಕ್ಕೆ ಬಿನೈನ್ ಪ್ರಾಸ್ಟೆಟಿಕ್ ಹೈಪರ್ಪ್ಲೇಸಿಯಾ ಅಂತೀವಿ. ಅಂದ್ರೆ ಕಾರಣಗಳು ಏನೇನು ಇರ್ಬೋದು ಡಾಕ್ಟರ್ ಈ BPH ಆಗೋದಕ್ಕೆ? ಕಾರಣ ಇಲ್ಲ, ಇಟ್ಸ್ ಜಸ್ಟ್ ಏಜ್ ರಿಲೇಟೆಡ್ ಫಿನಾಮಿನಾ. ಎಲ್ರಿಗೂ ಬರಬಹುದು ಇದು. ಆಲ್ ಮೇಲ್ಸ್ ವಿಲ್ ಡೆಫಿನೆಟ್ಲಿ ಹ್ಯಾವ್ ಪ್ರಾಸ್ಟೇಟ್ ಪ್ರಾಬ್ಲಮ್ ಈದರ್ ಟುಡೇ ಆರ್ ಲೇಟರ್. ಬಟ್ ಮೋಸ್ಟ್ ಆಫ್ ದಿ ಟೈಮ್ ಇಟ್ ಹ್ಯಾಪನ್ಸ್ ಆಫ್ಟರ್ ಸೇ ಸ್ಟಾರ್ಟ್ಸ್ ಅರೌಂಡ್ 40 years, ಬಟ್ ಇಟ್ ಬಿಕಮ್ಸ್ ಮಚ್ ಮೋರ್. 50 ವರ್ಷ ಆದ ನಂತರ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಳೋದಕ್ಕೆ ಜಾಸ್ತಿ ಕಾಣಿಸುತ್ತೆ ಜನರಲ್ಲಿ. ಓಕೆ ಬೇಸಿಕಲಿ. ಸೊ ಈಗ ಸಿಂಪ್ಟಮ್ಸ್ ಅಂತ ಬಂದಾಗ ಜನಗಳಿಗೆ ಎನಿಬಡಿ ಅವ್ರ ಬಾಡಿಯಲ್ಲಿ ಏನಾದ್ರು ಒಂದು ಮೈನ್ಯೂಟ್ ಚೇಂಜಸ್ ಆದ್ರೂ ಕೆಲವೊಂದ್ಸರಿ ನಾವು ಇಂಡಿಯನ್ಸ್ ಅಲ್ವಾ, ನಮ್ಮ ಮೆಂಟಾಲಿಟಿ ಬೇರೆ ತರ. ಆಗುತ್ತೆ ಬಿಡು, ಹೋಗುತ್ತೆ ಬಿಡು, ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ನೋ ಒಂದು ಮೆಂಟಾಲಿಟಿ ಇರ್ತೀವಿ. ಈಗ ಸಿಂಪ್ಟಮ್ಸ್ ಅಸೋಸಿಯೇಟ್ ಆಗಿರೋದು ಈ BPH ಅಥವಾ ಈ ಬಿನೈನ್ ಪ್ರಾಸ್ಟೆಟಿಕ್ ಹೈಪರ್ಪ್ಲಾಸಿಯಾ ಅಂತ ಏನ್ ಹೇಳ್ತೀವಿ, ಇದಕ್ಕೆ ಸಿಂಪ್ಟಮ್ಸ್ ಏನಾದ್ರು ಕಂಡು ಹಿಡಿದು ಅವ್ರ ಇಮಿಡಿಯೇಟ್ ಕನ್ಸಲ್ಟೆಂಟ್ ಡಾಕ್ಟರ್ ನ ಮೀಟ್ ಮಾಡೋ ತರ ಆಗೋದಾದ್ರೆ ಯಾವ ತರ ಸಿಂಪ್ಟಮ್ಸ್ ಮೂಡುತ್ತೆ ಅವರಿಗೆ ತಿಳ್ಕೋಬೇಕು? ಅಂದ್ರೆ ನಮ್ಮಲ್ಲಿ BPH ಅಲ್ಲಿ 2 ತರ ಸಿಂಪ್ಟಮ್ಸ್ ಅಂತೀವಿ ನಾವು. ಒಂದು ಇರಿಟೇಟಿವ್ ಸಿಂಪ್ಟಮ್ಸ್ ಅಂತೀವಿ, ಒಂದು ಸ್ಟೋರೇಜ್ ಸಿಂಪ್ಟಮ್ಸ್ ಅಂತೀವಿ. ಇರಿಟೇಟಿವ್ ಸಿಂಪ್ಟಮ್ಸ್ ಅಂದ್ರೆ ಪೇಷಂಟ್ ಗೆ ಪದೇ ಪದೇ ಯೂರಿನ್ ಹೋಗ್ಬೇಕು ಅನ್ನೋ ಒಂದು ಫೀಲಿಂಗ್ಸ್ ಇರ್ತದೆ. ನಂತರ ರಾತ್ರಿಯಲ್ಲಿ ತುಂಬಾ ಸಲ ಎದ್ದು ಯೂರಿನ್ ಪಾಸ್ ಮಾಡ್ಬೇಕಾಗಿರೋ ಒಂದು ಪರಿಸ್ಥಿತಿ ಇರ್ತದೆ. ಅಥವಾ ಕೆಲವೊಂದ್ ಜನಕ್ಕೆ ಯೂರಿನ್ ಬರ್ತದೆ ಬಟ್ ತಡಿಲಿಕ್ಕೆ ಆಗಲ್ಲ, ಅವರು ಸ್ವಲ್ಪ ವೈಟ್ ಮಾಡಕ್ ಆಗಲ್ಲ, ಅವರು ಜಲ್ದಿ ಆದಷ್ಟು ರೆಸ್ಟ್ ರೂಮ್ ಅಲ್ಲಿ ಹೋಗ್ಬೇಕು ಅಂತ ಅವ್ರ ಫೀಲಿಂಗ್ ಇರ್ತದೆ. ಕೆಲವೊಂದು ಒಬ್ಬೊಬ್ಬರಿಗೆ ಅವರು ಲೀಕು ಆಗ್ಬಿಡ್ತದೆ, ಅಂದ್ರೆ ಅವರು ಒಂದು ಕಂಟ್ರೋಲ್ ಮಾಡಕ್ ಆಗಲ್ಲ, ಬೈ ದಿ ಟೈಮ್ ರೆಸ್ಟ್ ರೂಮ್ ಹೋಗೋಷ್ಟರಲ್ಲಿ ಅವ್ರಿಗೆ ಇದು ಲೀಕ್ ಆಗ್ಬಿಡ್ತದೆ. ಇದು ಇರಿಟೇಟಿವ್ ಸಿಂಪ್ಟಮ್ಸ್ ಅಂತೀವಿ. ಒಂದು ಫ್ಲೋ ಅಂದ್ರೆ ಸ್ಟೋರೇಜ್ ಸಿಂಪ್ಟಮ್ಸ್ ಅಲ್ಲಿ ಏನಂದ್ರೆ ಅವರು ಯೂರಿನ್ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗಲ್ಲ, ಟೈಮ್ ತಗೊಳತ್ತೆ ಕೆಲವೊಂದ್ ಜನಕ್ಕೆ ಯೂರಿನ್ ಪಾಸ್ ಮಾಡಿದಾಗ ಬಿಟ್ಟು ಬರ್ತದೆ ಮತ್ತೆ ನಿಲ್ಲತ್ತೆ. ಇನ್ನೊಬ್ರು ಕೆಲವೊಂದ್ ಜನ ಯಾಕಂದ್ರೆ ಯೂರಿನ್ ಪಾಸ್ ಆದ್ಮೇಲೆ ನಂತರ ಅವ್ರಿಗೆ ಇನ್ನೂ ಒಂದ್ ಸ್ವಲ್ಪ ಏನೋ ಇದೆ, ನನಗೆ ಕಂಪ್ಲೀಟ್ ಆಗಿಲ್ಲ ಅನ್ನೋ ಒಂದು ಫೀಲಿಂಗ್ ಇರ್ತದೆ. ಸೊ ಈ ತರ ಅಬ್ಸ್ಟ್ರಕ್ಟಿವ್ ಸಿಂಪ್ಟಮ್ಸ್ ಇರ್ತವೆ, ಇರಿಟೇಟಿವ್ ಸಿಂಪ್ಟಮ್ಸ್ ಇರ್ತವೆ. ಸೊ ಬೇಸ್ಡ್ ಆನ್ ದಟ್ ನಾವು ಡಯಾಗ್ನೋಸಿಸ್ ಮಾಡ್ತೀವಿ. ಸೊ ಬೇಸಿಕಲಿ ಡಾಕ್ಟರ್ ಇದರಲ್ಲಿ ಬಹಳ ತೊಂದರೆ ಕೊಡುವಂತದ್ದು ಟ್ರಬಲ್ಸಮ್ ಸಿಂಪ್ಟಮ್ ಅಂದ್ರೆ ಯಾವ್ದು? ಬಹಳ ತೊಂದರೆ ಕೊಡುವಂತದ್ದು BPH ಅಂದ್ರೆ ಬೇಸಿಕ್ ನಮ್ಮಲ್ಲಿ ಬರುವಂತ ಅರ್ಜೆನ್ಸಿ. ಪಾಪ ಎಲ್ಲಾದ್ರೂ ಈಗ ಅರ್ಜೆನ್ಸಿ ಇದ್ರೆ ಏನಾಗತ್ತೆ, ಅವ್ರಿಗೆ ಎಲ್ಲೂ ತಡ್ಕೊಳಕ್ ಆಗಲ್ಲ. ಸಪೋಸ್ ಬಸ್ ಅಲ್ಲಿ ಹೋಗ್ತಾ ಇರ್ತಾರೆ, ಇಲ್ಲ ಯಾವ್ದೋ ಒಂದು ಮೀಟಿಂಗ್ ಅಲ್ಲಿ ಇರ್ತಾರೆ, ಎಲ್ಲೋ ಒಂದ್ ಇದ್ದಾಗ ದೇ ಕಾಂಟ್ ಕಂಟ್ರೋಲ್ ಇಟ್. ಸೊ ಹೋಗ್ಲೇಬೇಕಾಗಿರೋ ಒಂದು, ಸೊ ದಟ್ ಈಸ್ ಗೋಯಿಂಗ್ ಟು ಅಂದ್ರೆ ಮಾನಸಿಕವಾಗಿ ತುಂಬಾ ಅವ್ರಿಗೆ ತೊಂದರೆ ಕೊಡುವಂತ ಸಿಂಪ್ಟಮ್ಸ್ ಅದೊಂದು. ಕೆಲವೊಂದ್ ಜನಕ್ಕೆ ಏನಾಗತ್ತೆ, ಕಾಂಪ್ಲಿಕೇಶನ್ಸ್ ಆಗ್ಬಿಡ್ತದೆ. ಅಂದ್ರೆ ಕಾಂಪ್ಲಿಕೇಶನ್ ಅಂದ್ರೆ ಇವರಲ್ಲಿ ಇನ್ಫೆಕ್ಷನ್ ಆಗ್ಬಿಡ್ತದೆ. ಇನ್ಫೆಕ್ಷನ್ ಆಗ್ಬಿಟ್ರೆ ಸಿಕ್ಕಾಪಟ್ಟಿ ಉರಿ, ನೋವು ಆತರ ಶುರು ಆಗತ್ತೆ. ಕೆಲವೊಂದ್ ಜನಕ್ಕೆ ಯೂರಿನೇ ಬಂದಾಗ್ಬಿಡ್ತದೆ, ಸ್ಟಾಪ್ ಆಗ್ಬಿಡ್ತದೆ. ಅದು ಇನ್ನೂ ಕಷ್ಟವಾದ ಕಂಡೀಷನ್. ಕೆಲವೊಂದ್ ಜನಕ್ಕೆ ಬೇರೆ ತರ ಬ್ಲಡ್ ಬರೋದು ಸ್ಟಾರ್ಟ್ ಆಗತ್ತೆ. ಅದನ್ನ ನೋಡಿದ್ರು ಒಂದ್ಸಲ ನಾರ್ಮಲ್ ಆಗಿ ಸಾಮಾನ್ಯ ಮನುಷ್ಯ ಏನಾದ್ರು ಯೂರಿನ್ ಅಲ್ಲಿ ಬ್ಲಡ್ ನೋಡಿದ ತಕ್ಷಣ ಭಯ ಬಂದ್ಬಿಡ್ತಾರೆ. ಸೊ ಇವೆಲ್ಲ ಲೇಟರ್ ಸಿಂಪ್ಟಮ್ಸ್. ನಾರ್ಮಲ್ ಆಗಿ ಚಿಕ್ಕ ವಯಸ್ಸಿಂದ ಏನ್ ಆಗ್ತಿದ್ಯೋ ಕೊನೆ ಕಾಲದ ಹಾಗೆ ಇದ್ರೆ ಮನುಷ್ಯ ಆರಾಮಾಗಿರ್ತಾನೆ. ಎಲ್ಲಿ ನೋಡಬಾರ್ದು ಯಾವಾಗ ನೋಡ್ತಾನೆ ಅವಾಗ ಪ್ಯಾನಿಕ್ ಮಾಡಬೇಕು. ಅಂತ ಟೈಮಲ್ಲಿ ಬ್ಲಡ್ ವೈದ್ಯ ನಾರಾಯಣ ನೀವು ಕಣ್ಣಿಗೆ ಸಿಗೋದು, ಅಪಾಯಿಂಟ್ಮೆಂಟ್ ತಗೊಳ್ಳೋದು. ಸೊ ಹೇಳಿ ಡಾಕ್ಟರ್, ಈಗ ನಮ್ ಸದ್ಯಕ್ಕೆ BPH ಗಾಗ್ಲಿ ಅಥವಾ ಪ್ರಾಸ್ಟೆಟಿಕ್ ಹೈಪರ್ಪ್ಲಾಸಿಯಾ ಇದೆ, ಇದಕ್ಕೆ ನಾವು ಟ್ರೀಟ್ಮೆಂಟ್ ಗಳು ಅವೈಲೇಬಲ್ ಇದೆಯಾ ನಮ್ಮ ಎಸ್ಟರ್ CMI ಅಲ್ಲಿ? ಆಸ್ಟರ್ CMI ಅಲ್ಲೂ ಇದೆ ಮತ್ತು ಎಲ್ಲಾ ಕಡೆನೂ ಟ್ರೀಟ್ಮೆಂಟ್ ಇದೆ. ಇದು ಈಸಿ ಟ್ರೀಟ್ಮೆಂಟ್ ಅಂತದ್ದು, ಇದೇನು ಕಷ್ಟವಾದದಲ್ಲ. ನಾವೇನ್ ಮಾಡ್ತೀವಿ, ಯಾರಾದ್ರೂ ಪೇಷಂಟ್ ಬಂದ್ರೆ ಫಸ್ಟ್ ಎಲ್ಲ ಎವ್ಯಾಲ್ಯೂಯೇಟ್ ಮಾಡ್ತೀವಿ, ಅವ್ರು ಯಾವ ಸ್ಟೇಜ್ ಅಲ್ಲಿ ಇದಾರೆ ಅಂತ. ತುಂಬಾ ಜನ ಬಹಳ ಜನ ಅಂದ್ರೆ ಆಲ್ಮೋಸ್ಟ್ 60-70% ಜನ ಟ್ಯಾಬ್ಲೆಟ್ ಅಲ್ಲೇ ಗುಣ ಆಗ್ತಾರೆ. ಅಂದ್ರೆ ಟ್ಯಾಬ್ಲೆಟ್ ಅಲ್ಲೇ ಅದಕ್ಕೆ ಗುಣ ಆಗ್ತದೆ. ನಂತರ ಏನಂದ್ರೆ ಒಂದೇ ಪ್ರಾಬ್ಲಮ್ ಇಲ್ಲಿ ಏನಂದ್ರೆ ಟ್ಯಾಬ್ಲೆಟ್ ಕೊಟ್ಟ ಮೇಲೆ ಅವರು ಕಂಟಿನ್ಯೂ ಆಗಿ ತಗೋಬೇಕು. ಈಗ ನಾವು BP ಮೆಡಿಸಿನ್ ತಗೊಂತೀವಿ, ಇಲ್ಲ ಡಯಾಬಿಟಿಸ್ ಬಂದ್ರೆ ಮೆಡಿಸಿನ್ ತಗೋತೀವಿ, ಅದು ನಿಲ್ಸುವಂತ ಇದು ಚಾನ್ಸಸ್ ಕಡಿಮೆ ಇರ್ತದೆ. ಅಂದ್ರೆ ಅವರು ಕಂಟಿನ್ಯೂಸ್ ಆಗಿ ಆ ಟ್ಯಾಬ್ಲೆಟ್ ಮೇಲೆ ಇರ್ಬೇಕಾಗತ್ತೆ. ಓನ್ಲಿ ಸ್ವಲ್ಪ ಅಂದ್ರೆ 20% 30% ಪರ್ಸನ್ಸ್ ಅಲ್ಲಿ ಅದು ತುಂಬಾ ದೊಡ್ಡದಾಗಿ ಟ್ಯಾಬ್ಲೆಟ್ಸ್ ರೆಸ್ಪಾಂಡ್ ಆಗದೆ ಇಲ್ಲ ಕಾಂಪ್ಲಿಕೇಶನ್ ಎಲ್ಲ ಬರೋ ಅಂತವ್ರಿಗೆ ಸರ್ಜರಿ ಇದೆ. ಎಂಡೋಸ್ಕೋಪಿಯಲ್ಲೂ ನಮ್ಮಲ್ಲಿ 3 ತರ ಒಂದು ಎನರ್ಜಿಸ್ ಯೂಸ್ ಮಾಡ್ತೀವಿ. ಒಂದು ಮೊನೋಥೆರಪಿ, ಮೊನೋಪೋಲಾರ್ ಅಂತೀವಿ, ಇಲ್ಲ ಬೈಪೋಲಾರ್ ಅಂತೀವಿ, ಇಲ್ಲ ಲೇಸರ್ ಪ್ರಾಸ್ಟೆಟೆಕ್ಟಮಿ ಅಂತೀವಿ. ಇವೆಲ್ಲ ಎಂಡೋಸ್ಕೋಪಿಯಲ್ಲಿ ಮಾಡೋದು. ಅಂದ್ರೆ ಯೂರಿನ್ ನಾರ್ಮಲ್ ರಸ್ತೆ ಇದ್ರಲ್ಲಿ ಹೋಗ್ಬಿಟ್ಟು ಆ ಪ್ರಾಸ್ಟೇಟ್ ನ ಸ್ವಲ್ಪ ಕೆರೆದು
ಅದನ್ನ ಒಳಗಡೆನೆ ಪೀಸ್ ಮಾಡಿ ತೆಗೆಯುವಂತ ಒಂದು ಆಪರೇಷನ್, ಎಂಡೋಸ್ಕೋಪಿ ಆಪರೇಷನ್. ಇದ್ರಲ್ಲಿ ಯಾವ ತರ ಮೇಲೆ ಕಟ್ಟು ಏನು ಇರಲ್ಲ. ಸೊ ಇವೆಲ್ಲ ಬಹಳ ಸಕ್ಸಸ್ಫುಲ್ ಇದಾವೆ. ತುಂಬಾ ಅಂದ್ರೆ ಮಾಡರ್ನ್ ಆಗಿ ಈಗ ಎಸ್ಪೆಷಲಿ ಮಾಡರ್ನ್ ಅಂದ್ರೆ ತುಂಬಾ ಜನ ಈಗ ಲೇಸರ್ ಮಾಡಿಸ್ಕೊಂತಾರೆ. ಈಗ ಇನ್ನೊಂದು ಎನರ್ಜಿ ಬೈಪೋಲಾರ್ ಬಂದ್ಮೇಲೆ ಅದನ್ನು ತುಂಬಾ ಈಸಿ ಆಗತ್ತೆ ಸರ್ಜರೀಸ್. ಓಕೆ, ಸೂಪರ್. ಸೊ ಡಾಕ್ಟರ್, ಈಗ ನೀವು ಮೂತ್ರಪಿಂಡ ತಜ್ಞರಾಗಿರೋದ್ರಿಂದ, ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದ ಒಬ್ಬ ವ್ಯಕ್ತಿ ಅವನ ಕಾಲವಾದಾಗ ಅಥವಾ ಅವ್ನು ತೀರ್ಕೊಂಡಾಗ ಅವನ ಅಂಗಾಂಗಗಳು 100% ಉಪಯೋಗ ಬರುತ್ತೆ. ಒಂದು ಚಿಕ್ಕ ಕಿವಿ ಮಾತು ಹೇಳಬೇಕು. ಇಫ್ ಅಟ್ ಆಲ್ ಅ ಪರ್ಸನ್ ಲೀವ್ಸ್ ದಿಸ್ ಬಾಡಿ, ಇಫ್ ಹಿ ಹ್ಯಾಡ್ ಟು ಡೊನೇಟ್, ವುಡ್ ದಟ್ ಬಿ ಅ ಗುಡ್ ಕಾಸ್ ಫಾರ್ ಹ್ಯೂಮನ್ ಮ್ಯಾನ್ಕೈಂಡ್? That is the greatest service somebody can do before leaving this earth. ಅಂದ್ರೆ ಯಾರಾದ್ರು ಅಂದ್ರೆ ನಾವು ಅಂದ್ರೆ ಒಂದಂತೂ ತಿಳ್ಕೊಬೇಕು, ನಮ್ಮಲ್ಲಿ ಮೋಸ್ಟ್ ಆಫ್ ದಿ ಆರ್ಗನ್ಸ್ ನಮ್ಗೆ ಯಾವಾಗ ಯೂಸ್ ಆಗತ್ತೆ ಅಂದ್ರೆ ನಾವು ಒಂದು ಕಂಡೀಷನ್ ಬ್ರೈನ್ ಡೆಡ್ ಅಂತೀವಿ. ಆ ತರ ಕಂಡೀಷನ್ ಅಲ್ಲಿ ಏನಂದ್ರೆ ಅವರು ಒಳಗಡೆ ಇರೋ ಶರೀರದಲ್ಲಿರುವಂತ ಆಲ್ ಆರ್ಗನ್ಸ್ ವಿಲ್ ಬಿ ಫಂಕ್ಷನಿಂಗ್. ಬಟ್ ಏನಂದ್ರೆ ದಟ್ ವಿಲ್ ಬಿ ಫಂಕ್ಷನಿಂಗ್ ವಿತ್ ಸಮ್ ಸಪೋರ್ಟ್. ಏನೋ ಒಂದು ಸಪೋರ್ಟ್ ಅಲ್ಲಿ ನಡೀತಾ ಇರ್ತದೆ. ನಾವು ಆ ಸಪೋರ್ಟ್ ತೆಗ್ದಿದ ತಕ್ಷಣ ಅವ್ರದ್ದು ಅವೆಲ್ಲ ಸ್ಟಾಪ್ ಆಗ್ಬಿಡ್ತವೆ. ಇದನ್ನ ಬ್ರೈನ್ ಡೆಡ್ ಅಂತೀವಿ. ಇಂತ ಒಂದು ಕಂಡೀಷನ್ ಅಲ್ಲಿ ಪೇಷಂಟ್ಸ್ ಆಗ್ಲಿ ಅವ್ರ ರಿಲೇಟಿವ್ಸ್ ಆಗ್ಲಿ, ಮೇನ್ ರಿಲೇಟಿವ್ಸ್ ಇಂಪಾರ್ಟೆಂಟ್ ಆಗತ್ತೆ. ಪೇಷಂಟ್ ಮೊದ್ಲೇ ಕನ್ಸೆಂಟ್ ಕೊಟ್ಟಿರಲ್ಲ. ಇವ್ರು ಯಾರನ್ನ ಒಪ್ಪಿಕೊಂಡ್ರೆ ಎಷ್ಟೋ ಒಂದು ಜೀವಿಗಳಿಗೆ ನಾವು ಇದು ಕೊಡ್ಬೋದು. ಅಂದ್ರೆ ಒಂದೇ ಪರ್ಸನ್ ಒಂದು ಹಾರ್ಟ್ ಕೊಡ್ಬೋದು, ಲಂಗ್ ಕೊಡ್ಬೋದು, ಬ್ಯಾನ್ಕ್ರಿಯಸ್ ಕೊಡ್ಬೋದು, ಬವಲ್ಸ್ ಕೊಡ್ಬೋದು, ಅಂಡ್ ಇಂಟೆಸ್ಟೈನ್ ಅಂತೀವಿ, ಕಿಡ್ನೀಸ್ ಕೊಡ್ಬೋದು, 2 ಕಿಡ್ನಿ, ಒಂದಲ್ಲ 2 ಕಿಡ್ನಿ ಕೊಡ್ಬೋದು. ಈ ತರ ಹಲವಾರು ಜನಕ್ಕೆ ಯೂಸ್ ಆಗುವಂತ ಒಂದು ಇದು. ಅಂದ್ರೆ ಅದಕ್ಕಿಂತ ದೊಡ್ಡ ಇದು ಡೊನೇಷನ್ ಟು ದಿಸ್ ಮದರ್ ಅರ್ತ್, ಬೇರೆಯವ್ರಿಗೆ ನಾವು ಕೊಟ್ಟು ಹೋಗುವಂತದ್ದು ಇಲ್ಲ. That is the greatest thing anybody can do it. Thank you, doctor. This was Dr. Govardhan Reddy, who's a urologist and oncologist and renal transplant specialist from Aster CMI Hospital. Govardhan sir, thank you so much, and I thank you for your service to the mankind. Thank you very much, sir. Thank you. It was a pleasure talking to you.